ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಸಿನಿಮಾಗಳು ಟೈಟಲ್ಗಳಿಂದ ತುಂಬಾ ಒಂದು ಅಟ್ರಾಕ್ಟ್ ಮಾಡುತ್ತೆ. ಏನಪ್ಪ ಈ ರೀತಿ ಟೈಟಲ್ ಇಟ್ಟಿದ್ದಾರೆ ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಸೊ ಅದೇ ಸಾಲಿನಲ್ಲಿ ಇದ್ದಂಥದ್ದು ವಿಕ್ರಮ್ ರವಿಚಂದ್ರನ್ ಅವರ ಸಿನಿಮಾ ಮುದೋಳ್. ಸೊ ಮುದೋಳ್ ಸಿನಿಮಾ ತುಂಬಾ ಒಂದು ಕ್ರೇಜನ್ನು ಕ್ರಿಯೇಟ್ ಮಾಡಿತ್ತು ಒಂದು ಟೈಟಲ್ ಮೇಲೆ. ಈಗ ಆ ಸಿನಿಮಾಗೆ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ. ಯಾವಾಗ, ಏನು ಕತೆ, ಏನು ವಿಚಾರ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ವಿಕ್ರಮ್ ರವಿಚಂದ್ರನ್ ಅವರ ಒಂದು ಸಿನಿಮಾ ತ್ರಿವಿಕ್ರಮ ಆದಮೇಲೆ ತುಂಬ ಒಂದು ಲಾಂಗ್ ಗ್ಯಾಪ್ ಆಯಿತು. ಸೊ ಈ ಒಂದು ಮುದೋಳ ಸಿನಿಮಾ ಆದ ಮುಹೂರ್ತ ಆದಮೇಲೆ ಆಲ್ಮೋಸ್ಟು ತುಂಬಾ ಒಂದು ಪೋಸ್ಟ್ಗಳೆಲ್ಲ ವೈರಲ್ ಆಗಿತ್ತು. ಡಾಗ್ಸ್ ಜೊತೆಗೆ ಒಂದು ಫೋಟೋಶೂಟ್ ಆಗಿರುವಂಥದ್ದು, ಪ್ರತಿಯೊಂದು ಫೋಟೋಸ್ ಕೂಡ ವೈರಲ್ ಆಗಿತ್ತು. ಸೊ ಅದು ಆಗ್ತಿದ್ದ ಹಾಗೆಯೇ ಮುದೋಳ ಸಿನಿಮಾದ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳಿರಲಿಲ್ಲ. ಸೊ ಆಗಾಗ ಒಂದೊಂದು ಪೋಸ್ಟ್ಗಳನ್ನು ನೋಡ್ತಾ ಇದ್ವಿ. ಸೊ ಅದಾದಮೇಲೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಎಲ್ಲರೂ ಕಾಡಿತ್ತು. ಬಟ್ ಈಗ ಒಂದು ಫೈನಲ್ ಆಗಿ ಕನ್ನಡ ರಾಜ್ಯೋತ್ಸವದ ಒಂದು ವಿಶೇಷವಾಗಿ ಇವತ್ತು ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಏನಪ್ಪ ಅಂತಂದರೆ ಈ ಒಂದು ಎಲ್ಲ ಒಂದು ರಿಲೀಸ್ ಡೇಟ್ ಆಗಿರ್ಬೋದು ಮತ್ತು ಸಿನಿಮಾದ ಒಂದು ಶೂಟಿಂಗ್ ಸ್ಕೆಡ್ಯೂಲ್ಸ್ಗಳಾಗಿರ್ಬೋದು, ಸೊ ಪ್ರತಿಯೊಂದನ್ನು ಎಲ್ಲನೂ ಮುಗಿಸಿ ರಿಲೀಸ್ ಡೇಟ್ನ ಒಂದು ಅನೌನ್ಸ್ಮೆಂಟ್ ಮಾಡುವಂಥದ್ದು ಏನಿದೆ ಸಿನಿಮಾ ಟೀಮ್ಗೆ ನಿಜವಾಗ್ಲೂ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಸೊ ಈ ಟಾಸ್ಕನ್ನು ಈಗ ಕಂಪ್ಲೀಟ್ ಮಾಡಿರುವಂಥದ್ದು ಮುದೋಳ್ ಟೀಮು. ಸೊ ಮುದೋಳ್ ಅಂದ ತಕ್ಷಣ ಮೊದಲನೇದಾಗಿ ನಮಗೆ ತಲೆಗೆ ಬರೋದೇನು ಅಂತಂದರೆ ಮುದೋಳ್ ಬ್ರೀಡ್ ನಾಯಿ. ಸೊ ನಮ್ಮ ಕರ್ನಾಟಕದ ತಳಿ. ಈ ಒಂದು ನಾಯಿಯ ಒಂದು ಹೆಸರಿಟ್ಟಾಗ ಒಂದು ಮುದೋಳ್ ಅಂತ ಬಂದಾಗ ಸೊ ಯಾವ ರೀತಿ ಸಿನಿಮಾ ಇರ್ಬೋದು, ಸೊ ಸಸ್ಪೆನ್ಸ್ ಥ್ರಿಲ್ಲರ ಅಥವಾ ಆ್ಯಕ್ಷನ್ ಮೂವಿನ ಅಥವಾ ಹಾರರ, ಸೊ ಎಲ್ಲ ಒಂದು ತಲೆ ಕಾಡ್ತಾ ಇತ್ತು ನನಗೆ. ಬಟ್ ಈ ಒಂದು ಪೋಸ್ಟರ್ ನೋಡಿದ್ಮೇಲೆ, ಇವತ್ತು ಒಂದು ರಿಲೀಸ್ ಡೇಟ್ ಪೋಸ್ಟರ್ ನೋಡಿದ್ಮೇಲೆ ಪಕ್ಕಾ ಮಾಸ್ ಸಿನಿಮಾ ಅಂತ ಅನ್ನಿಸ್ತಾ ಇದೆ. ಸೊ ವಿಕ್ರಮ್ ಅವರ ಒಂದು ಈ ನೆಕ್ಸ್ಟ್ ಸಿನಿಮಾ ಏನಿದೆ ಈಗ ಬರ್ತಾ ಇರುವಂಥ ಈಗ ಮುದೋಳ್ ಸಿನಿಮಾ. ಸೊ ತ್ರಿವಿಕ್ರಮ ಆಲ್ಮೋಸ್ಟ್ ಗೊತ್ತಿರಾಗೆ ಒಂದು ತುಂಬಾ ಒಂದು ಸಾಂಗ್ ಮೂಲಕ ಆಗಿರ್ಬೋದು, ಸಿನಿಮಾ ಮೂಲಕವಾಗಿರೋ ತುಂಬಾ ಒಂದು ಹೆಸರು ಮಾಡಿದಂಥ ಸಿನಿಮಾ. ಸೊ ಈ ಅಪ್ಕಮಿಂಗ್ ಸಿನಿಮಾ ಕೂಡ ಅವ್ರಿಗೆ ಅದೇ ರೀತಿಯಾಗಿ ಒಂದು ಹೆಸರು ಮಾಡಿಕೊಡ್ಲಿ. ಯಾಕೆಂದರೆ ಆ ರೀತಿಯಾದಂಥ ಒಂದು ಡೆಡಿಕೇಶನ್ ಕೂಡ ಅವರು ಕೂಡ ಇದರಲ್ಲಿ ಹಾಕಿರುವಂಥದ್ದು. ಆ್ಯಂಡ್ ಇಷ್ಟು ದಿನಗಳ ಕಾಲ ಒಂದು ಶೂಟಿಂಗ್ ಕಂಪ್ಲೀಟ್ ಆಗಿ ಸೊ ಈಗ ಒಂದು ರಿಲೀಸ್ ಡೇಟ್ಗೆ ಬಂದು ನಿಂತಿರುವಂಥದ್ದು. ಸೊ ರಿಲೀಸ್ ಡೇಟ್ ಯಾವಾಗ ಏನು ಅಂತ ಎಲ್ಲರೂ ಕೇಳೋದಾಯಿತು ಅಂದರೆ ಜನವರಿ 30ನೇ ತಾರೀಕಿಗೆ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ ಮುದೋಳ್ ಸಿನಿಮಾ. ಸೊ ಫೈನಲಿ ಒಂದು ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಒಂದು ಖುಷಿ ತರುವಂಥ ವಿಚಾರ. ಆ್ಯಂಡ್ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದು ಸಿನಿಮಾ ಟೀಮ್ಗೆ ಆಗಿರ್ಬೋದು, ಪ್ರೊಡಕ್ಷನ್ಗೆ ಆಗಿರ್ಬೋದು, ಏನು ಅಂದರೆ ದಯವಿಟ್ಟು ಇತ್ತೀಚಿನ ದಿನಗಳಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ರಿಲೀಸ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ, ಬಟ್ ಅದಾಗ್ತಿದ್ದಂಗೆ ಮುಂದೆ ಪೋಸ್ಟ್ಪೋನ್ ಮಾಡುವಂಥದ್ದು ತುಂಬ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಒಂದು ಇಂಡಸ್ಟ್ರಿಲಿ. ಸದ್ಯದ ಮಟ್ಟಿಗೆ ಕೆಲವೊಂದು ಸಿನಿಮಾಗಳು ನೋಡ್ತಾ ಬಂದಾಗ ತುಂಬ ಪೋಸ್ಟ್ಪೋನ್ ಮಾಡ್ತಾರೆ. ದಯವಿಟ್ಟು ಪೋಸ್ಟ್ಪೋನ್ ಮಾಡಬೇಡಿ. ಸೊ ಆ ಡೇಟ್ ಏನು ಪ್ರಾಮಿಸಿಂಗ್ ಆಗಿರುತ್ತೋ ಸೊ ಆ ಪ್ರಾಮಿಸಿಂಗ್ ಡೇಟ್ಗೆ ರಿಲೀಸ್ ಮಾಡಿ. ಸೊ ಜನವರಿಯಲ್ಲಿ 30ನೇ ತಾರೀಕಿಗೆ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ ವಿಕ್ರಮ್ ಅವರ ಸಿನಿಮಾ ಮುದೋಳು. ಸೊ ಮುದೋಳಿಗೆ ನಾನು ಕಾಯ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾನು ಆಗಲೇ ಹೇಳಿದಾಗೇ ಮುದೋಳನ್ನೋ ಒಂದು ಹೆಸರು ಕೇಳಿದಾಗ ಸೊ ಯಾವ ರೀತಿ ಸಿನಿಮಾ ಮಾಡಿರ್ತಾರೆ ಅನ್ನುವಂಥದ್ದು. ಸೊ ಈ ಒಂದು ಪೋಸ್ಟರ್ ನೋಡಿದಾಗ, ಇವತ್ತಿನ ಒಂದು ರಿಲೀಸ್ ಪೋಸ್ಟರ್ ನೋಡಿದಾಗ ಪಕ್ಕ ಒಂದು ಮಾಸ್ ಸಿನಿಮಾ ಅಂತ ಅನ್ನಿಸ್ತಾ ಇದೆ. ಸೊ ವಿಕ್ರಮ್ ಅವ್ರಿಗೆ ಒಂದು ಈ ಸಿನಿಮಾ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ, ಒಂದು ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಕೌಂಟ್ ಮಾಡೋದಾಯಿತು ಅಂತಂದರೆ ನವಂಬರ್, ಡಿಸೆಂಬರು, ಜನವರಿ, ಸೊ ಕಂಪ್ಲೀಟ್ 3 ತಿಂಗಳಿದೆ ಸಿನಿಮಾಗೆ. ಸೊ ಸಿನಿಮಾದ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸಿನಿಮಾದ ಅಪ್ಕಮಿಂಗ್ ನೆಕ್ಸ್ಟ್ ಅಪ್ಡೇಟ್ಸ್ಗಳಾಗಿರ್ಬೋದು. ಯಾಕೆಂದರೆ ಪ್ರೀವಿಯಸ್ ಸಿನಿಮಾ ನಾವು ವಿಕ್ರಮ್ ಅವ್ರು ನೋಡೋದಾಯಿತು ಅಂತ ಅಂದರೆ ಸೊ ಸಾಂಗು ತುಂಬಾ ಒಂದು ಹಿಟ್ಟಾಗಿತ್ತು ತ್ರಿವಿಕ್ರಮ್ ಅದು. ಸೊ ಈ ಒಂದು ಸಿನಿಮಾದಲ್ಲಿ ಸಾಂಗ್ಸ್ ಯಾವ ರೀತಿ ಇದೆ, ಏನು ಕತೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರೂ ಕೂಡ ಕಾಡ್ತಾ ಇದೆ. ಆ್ಯಂಡ್ ಫೈನಲಿ ತುಂಬ ಜನ ಮೆಸೇಜ್ ಕೂಡ ಮಾಡ್ತಿದ್ರಿ ನನಗೆ, ವಿಕ್ರಮ್ ಅವರ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡಿ, ತ್ರಿವಿಕ್ರಮ ಬಗ್ಗೆ ಹೇಳಿ ಅಂತ. ಸೊ ಯಾವುದೇ ಒಂದು ಅಫಿಷಿಯಲ್ ಆಗಿ ಸೋರ್ಸಿಂದ ಅಪ್ಡೇಟ್ ಇರ್ತಿರ್ಲಿಲ್ಲ. ಸೊ ಈಗ ಅಫಿಷಿಯಲ್ ಆಗಿ ಇವತ್ತು ಒಂದು ಅಪ್ಡೇಟ್ ಬಂದಿರೋದ್ರಿಂದ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಕೆಲಸಗಳು ಮುಗಿದಿದೆ. ಸೊ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಸೊ ಅಪ್ಕಮಿಂಗ್ ಡೇಸಲ್ಲಿ ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ತಾರೆ. ಅದಾಗ್ತಿದ್ದಾಗೇ ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಅಂತ ಹೇಳ್ತಾ ಸೊ ಯಾರು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸೆಲ್ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.